ಮೊಬೈಲ್ ಟೆಕ್ ಇನ್ ಕನ್ನಡದ ಮತ್ತೊಂದು ಟ್ಯುಟೋರಿಯಲ್ಗೆ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಗೆಳೆಯ ಸುಹೇಲ್. ಇವತ್ತು ನಾನು ವಾಟ್ಸಪ್ಪಲ್ಲಿ ಬಂದಿರುವಂಥ ಒಂದು ಅಪ್ಡೇಟು ಮತ್ತು ಚಾಟ್ ಜಿ ಪಿ ಟಿಯಲ್ಲಿ ಆಗಿರುವಂಥ ಬದಲಾವಣೆ. ಚಾಟ್ ಜಿ ಪಿ ಟಿ ಅಂದರೆ ಆ್ಯಪ್ ಅಲ್ಲ, ಚಾಟ್ ಜಿ ಪಿ ಟಿ ಅವ್ರದ್ದು ಒಂದು ನಂಬರ್ ಇದೆಯೇ, ನೀವೆಲ್ಲರೂ ಯೂಸ್ ಮಾಡ್ತಾಯಿದ್ದೀರಾ ವಾಟ್ಸಪ್ ಒಳಗಡೆ. ತುಂಬಾ ಯೂಸ್ಫುಲ್ ಆಗ್ತಾಯಿದೆ. ಅದರಲ್ಲಿ ಬದಲಾವಣೆ ಆಗಿರುವಂತಹ ಒಂದೆರಡು ಫ್ಯೂಚರು ಮತ್ತು ವಾಟ್ಸಪ್ಪಲ್ಲಿ ಬದಲಾವಣೆ ಆಗಿರುವಂಥ ಒಂದು ಫ್ಯೂಚರ್ನ ನಾನು ತೋರ್ಸೋಕೆ ಹೋಗ್ತಾಯಿದ್ದೀನಿ. ವಾಟ್ಸಪ್ ಓಪನ್ ಮಾಡ್ತೀನಿ ನಾನು ಮೊದಲು. ವಾಟ್ಸಪ್ ಓಪನ್ ಮಾಡಿ, ಸಮ್ಟೈಮ್ಸ್ ನೀವು ಒಂದು ಟೆಕ್ಸ್ಟ್ ಎಡಿಟ್ ಮಾಡ್ತಾ ಇರ್ತೀರ, ಯಾವ್ದಾದ್ರು ಚಾಟಲ್ಲಿ ಹೋಗಿ ಏನಾರು ಸೆಂಡ್ ಮಾಡೋಕ್ಕೋ ಏನಕ್ಕೋ, ನಿಮಗೆ ಫೋನ್ ಬಂದುಬಿಡುತ್ತೆ. ಫೋನ್ ಬಂದಾಗ ಅದೇನಾಗುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. ಅದು ಇವಾಗ ಆಗಲ್ಲ, ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ನೋಡೋಣ ಹೆಂಗೆ ಅಂತ. ಇಲ್ಲಿ ನಾನು ಏನಾದ್ರು ಒಂದು ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಿ ಹೋಮ್ ಮೇಲೆ ಹೋಗ್ಬಿಡ್ತೀನಿ ನಾನು, ಇಲ್ಲ ಬ್ಯಾಕ್ ಹೋಗ್ಬಿಡ್ತೀನಿ. ವಾಟ್ಸಪ್ ಒಳಗಡೆ ಈ ಥರ ಮೊದಲು ಆಗಿದ್ದರೆ ಅದು ಡಿಲೀಟ್ ಆಗಿ ಹೋಗಿರೋದು ಟೆಕ್ಸ್ಟು. ಇವಾಗ ಏನಾಗಿದೆ, ಅದು ಏನೂ ಆಗಲ್ಲ. ನೋಡಿ, ಡ್ರಾಫ್ಟ್ ಮೆಸೇಜ್ ಅಂತ ಇದೆ ಅಲ್ಲಿ. ಡ್ರಾಫ್ಟ್ ಅಂದರೆ ಅದನ್ನು ಡ್ರಾಫ್ಟ್ ಮಾಡಿ ಇಟ್ಕೊಂಡಿದೆ, ಅದು ಡಿಲೀಟ್ ಮಾಡೋಕ್ಕೆ ಬಿಡಲ್ಲ. ಇನ್ನೊಂದ್ಸತಿ ಕೇಳಿಸ್ಕೊಡಿ. ನೋಡಿ, ಡ್ರಾಫ್ಟ್. ಮತ್ತೆ ಇದರಲ್ಲಿ ಹೋಗಿ ನಾವು ಏನಾದ್ರು ಎಡಿಟ್ ಮಾಡಬೇಕಾದ್ರೆ ಎಡಿಟ್ ಮಾಡ್ಬೋದು, ಅದನ್ನೇ ಸೆಂಡ್ ಮಾಡಬೇಕಾದ್ರೆ ಸೆಂಡ್ ಮಾಡ್ಬೋದು. ಇದು ಈ ಸತಿ ಬಂದಿರೋವಂಥ ವಾಟ್ಸಪ್ಪಲ್ಲಿ ಬಂದಿರೋವಂಥ ಅಪ್ಡೇಟ್ ಅಂತಲೇ ಹೇಳ್ಬೋದು. ಇದು ಒಂದು ಅರ್ಥ ಆಗಿದೆ ಅಂತ ನಿಮ್ಗೆ ಅಂದ್ಕೊಂಡಿರ್ತೀನಿ. ನೆಕ್ಸ್ಟು ನಾನು ಚಾಟ್ ಜಿ ಪಿ ಟಿ ನಂಬರ್ ಏನಿದೆ, ಚಾಟ್ ಜಿ ಪಿ ಟಿ ಅವ್ರದ್ದು, ಅದರಲ್ಲಿ ಆಗಿರುವಂಥ ಒಂದು ಬದಲಾವಣೆ ಏನಂತ ನಾನು ಈಗ ತೋರಿಸ್ತೀನಿ. ಇಮೇಜ್ ಡಿಸ್ಕ್ರಿಪ್ಷನ್ ಮಾಡಿಸ್ಬೋದು ಅದರಲ್ಲಿ. ನೋಡ್ತೀನಿ. ಈ ಚಿತ್ರದಲ್ಲಿ ಚಾಟ್ ಬಿಸ್ನೆಸ್ ಅಕೌಂಟ್ ಅಂದರೆ ನಾವು ಯಾರ್ದಾದ್ರೂ ಹೆಸರು ಕೊಟ್ಕೋಬೋದು ಇದಕ್ಕೆ, ಇಲ್ಲಾಂದರೆ ಚಾಟ್ ಜಿ ಪಿ ಟಿ ಅಂತಲೇ ಸೇವ್ ಮಾಡ್ಕೋಬೋದು. ನಮ್ಮ ಕಾಲೇಜ್ ಗ್ರೂಪಲ್ಲಿ ಇದ್ದಿದ್ದಂಥ ಒಂದು ಫೋಟೋನ ನಾನು ಇಲ್ಲಿಗೆ ಸೆಂಡ್ ಮಾಡಿದ್ದೀನಿ. ನೋಡಿ, ಈ ಚಿತ್ರದಲ್ಲಿ ನೋಡಿ, ಇದೇ ಆ ಫೋಟೋ ಕಳ್ಸಾದ್ಮೇಲೆ ನಾನು ಇಲ್ಲಿ ಮಾತಾಡಿದ್ದೀನಿ. ಇದು ಮಾತಾಡಿದ್ದೀನಿ ಅಂದರೆ ಈ ಇಮೇಜಲ್ಲಿರುವಂಥ ಇಮೇಜ್ನ ಡಿಸ್ಕ್ರೈಬ್ ಮಾಡಿಕೊಡು, ಈ ಫೋಟೋದಲ್ಲಿರುವಂಥ ಇದು ಇಮೇಜಲ್ಲಿರುವಂಥ ಸಾರಿ ಈ ಇಮೇಜಲ್ಲಿರುವಂಥ ಟೆಕ್ಸ್ಟ್ನ ಡಿಸ್ಕ್ರೈಬ್ ಮಾಡಿಕೊಡು ಅಂತ ಕೇಳಿದ್ದೆ ಇಲ್ಲಿ. ಈ ಚಿತ್ರದಲ್ಲಿ ವ್ಯಾಕ್ಸಿನೇಷನ್ ಸಂಬಂಧಿಸಿದಂತೆ ಒಂದು ಮಾಹಿತಿ ದೊರೆಯುತ್ತಿದೆ. ಪದಗಳನ್ನು ವಿವರಿಸಿದಂತೆ ದಿನಾಂಕ ಫೆಬ್ರವರಿ 8, 2025 ರಿಂದ ಫೆಬ್ರವರಿ 9, 2025 ರವರೆಗೆ ವ್ಯಾಕ್ಸಿನೇಷನ್ ಕಾರ್ಯಕ್ರಮ. ಇದನ್ನು ನೀವು ಯಾವ ಥರ ಮಾಡ್ಬೋದು ಅಂದರೆ, ಉದಾಹರಣೆಗೆ ಯಾರ್ದಾದ್ರೂ ವಾಟ್ಸಪ್ಪಲ್ಲಿ ಇದ್ದರೆ ಬೇರೆಯವ್ರ ಚಾಟಲ್ಲಿ, ಅಲ್ಲಿಂದ ಫಾರ್ವರ್ಡ್ ಕೂಡ ಮಾಡ್ಕೋಬೋದು. ಅಥವಾ ನಿಮ್ಮ ಸ್ಟೋರೇಜಲ್ಲಿದ್ದರೆ ಇಲ್ಲಿ ಹೋಗ್ಬಿಟ್ಟು ಇಲ್ಲಿಂದ ಗ್ಯಾಲರಿಯಿಂದನೂ ಕೂಡ ಫೋಟೋ ಈ ಫೋಟೋ ಸೆಲೆಕ್ಟ್ ಮಾಡಿಕೊಂಡು ಮಾಮೂಲಿ ಸೆಂಡ್ ಮಾಡೋದು ಗೊತ್ತಿದೆ ನಿಮಗೆ. ಸೆಂಡ್ ಮಾಡಿ ಇಮೇಜ್ ಡಿಸ್ಕ್ರೈಬ್ ಇನ್ ಕನ್ನಡ ಅಥವಾ ಇಮೇಜ್ನಲ್ಲಿರುವಂಥ ಟೆಕ್ಸ್ಟ್ನ ಡಿಸ್ಕ್ರೈಬ್ ಮಾಡಿಕೊಡು ಅಂತ ಕನ್ನಡದಲ್ಲಿ ಹೇಳಿದ್ರು ಕೂಡ ಅದು ನಮಗೆ ಎಡಿಟ್ ಮಾಡಿಕೊಡುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.